ಫಸ್ಟು ಹಾಲಿನ ಸಬ್ಸಿಡಿಯನ್ನು ₹5 7 ಏರಿಕೆ ಮಾಡ್ತೀವಲ್ಲ ಅದನ್ನು ಹೇಳಿ. ಇದೇ ಇರಬೇಕು ಮೋಸ್ಟ್ಲಿ, ಜನರಿಂದ ಕಿತ್ಕೊಂಬಿಟ್ಟು ಅಲ್ಲಿ ಕೊಡೋದು. ಚೆನ್ನಾಗಿದೆ ಇದು ಪ್ಲ್ಯಾನ್. ಇನ್ನು ನಿನ್ನೆ ನಾಗಮಂಗಲದಲ್ಲಿ ಆದಂಥ ಬೆಳವಣಿಗೆ, ನಾಗಮಂಗಲದಲ್ಲಿ ಮೊನ್ನೆ ರಾತ್ರಿ ಆಯ್ತಲ್ವ, ಅದರ ಬೆಳವಣಿಗೆ ಏನಾಗಿದೆ? ಕೋಮು ಗಲಭೆ ಪ್ರಕರಣ, ಬದ್ರಿಕೊಪ್ಪಲಿನಲ್ಲಾದಂಥ ಪ್ರಕರಣ, ಬಂಧನದ ಭೀತಿಯಲ್ಲಿ ಊರು ತೊರೆದಿದ್ದಾರೆ ಈಗ ಬದ್ರಿಕೊಪ್ಪಲಿನ ಯುವಕರು. ಬದ್ರಿಕೊಪ್ಪಲಿನ ಗ್ರಾಮದ ಯುವಕರಿಗೆ ಈಗ ಬಂಧನದ ಭೀತಿ. ಕಾರಣ, ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವ್ರದ್ದು ಏನು ಇಲ್ಲ ಅಂತಂದ್ರೆ ಅವ್ರನ್ನ ಕಳುಹಿಸಿ ಕೊಡುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದು ಪ್ರೊಸೀಜರ್ ನಡೆಯುತ್ತೆ. ಯಾರ ಮೇಲಾದರೂ ಅನುಮಾನ ಬಂದರೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡೋದು. ಈಗ ಸದ್ಯಕ್ಕೆ ಆ ನಿಟ್ಟಿನಲ್ಲೇನೆ ಯುವಕರು ಅಲ್ಲಿಂದ ಊರನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ, ಗ್ರಾಮವನ್ನೇ ಬಿಟ್ಟು ಹೋಗಿದ್ದಾರಂತೆ. ನಾಗಮಂಗಲದಲ್ಲಿ ಕೋಮು ಗಲಭೆ ಆದಂಥ ವಿಚಾರದಲ್ಲಿ ಬಂಧನದ ಭೀತಿಯಲ್ಲಿ ಊರು ತೊರೆದಿದ್ದಾರೆ ಈಗ ಬದ್ರಿಕೊಪ್ಪಲಿನ ಯುವಕರೆಲ್ಲ. ಸೊ ಕಾರಣ, ಎಲ್ಲೆಲ್ಲಿ CCTV ಫುಟೇಜ್ಗಳಲ್ಲಿ ಕಾಣಿಸ್ತಾ ಇದ್ದಾರೋ, ಯಾರ್ಯಾರು ಕಾಣಿಸ್ತಾ ಇರೋದಕ್ಕೆ ಮುಖ ಯಾವ್ದು ಮ್ಯಾಚ್ ಆಗ್ತಾ ಇದೆ ಅವ್ರನ್ನೆಲ್ಲ ಕರ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯುವಕರು ಈಗ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಸೊ ಬಂಧನದ ಭೀತಿಯಲ್ಲಿರುವಂಥ ಯುವಕರೆಲ್ಲ ಈಗ ಊರು ಬಿಟ್ಟು ಹೋಗಿದ್ದಾರೆ. ನಾಗಮಂಗಲದಲ್ಲಿ ಆದಂಥ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಲ್ಲಿರುವಂತಹ ಯುವಕರು ಈಗ ಊರು ಬಿಟ್ಟು ಗ್ರಾಮವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರಂತೆ. ಎಲ್ಲೇ ಹೋದ್ರೂ ಇವತ್ತೆಲ್ಲ ನಾಳೆ ಬರಬೇಕಲ್ವಾ, ಹುಡುಕ್ತಾರೆ. ಇನ್ನೊಬ್ರು ಯಾರೋ ಹೇಳ್ತಾರೆ, ಅವ್ರ ಜೊತೆಗಿರೋರು ಯಾರಿದ್ರು ಅಂತ ಅವರೇ ಭಯ ಬಿಡ್ತಾರೆ, ಅಲ್ಲಿರುವಂಥವ್ರು ಯಾರಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಹಳ್ಳಿನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಎಷ್ಟು ದಿನ ಅಂತ ಊರು ಬಿಟ್ಟು ಹೋಗೋಕ್ಕಾಗತ್ತೆ ಯುವಕರು ಬಂಧನದ ಭೀತಿಯಿಂದ? 1 ವಾರನೋ, 10 ದಿನಾನೋ, 15 ದಿನಾನೋ, 1 ತಿಂಗಳು, 2 ತಿಂಗಳು? ಯಾರೆಲ್ಲ ಯುವಕರಿಗೆ ಸಿಕ್ಕಾಕೊಂಡಿದ್ದಾರೆ ಅವರೇ ಬಾಯಿ ಬಿಡ್ತಾರೆ, ನನ್ನ ಜೊತೆಗೆ ಇವರಿದ್ರು ಅಂತೇಳಿ. ಹಂಗೆ ಪೊಲೀಸರು ಬಾಯಿ ಬಿಡಿಸೋದು ಅಲ್ವಾ? ಖಂಡಿತ ಅರುಣ್, ಈ ಒಂದು ಗಲಭೆಯ ವಿಚಾರವಾಗಿ 150 ಮಂದಿಯ ವಿರುದ್ಧವಾಗಿ FIR ದಾಖಲು ಮಾಡಿರುವಂಥದ್ದು. ಅದರಲ್ಲಿ 53 ಜನರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಆ ಪೈಕಿ ಇನ್ನು 100 ಜನರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಅದೇ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಗಲಭೆ ಆದ ತಕ್ಷಣವಾಗಿ ಒಂದಷ್ಟು ಜನ ನಾಗಮಂಗಲದ ಟೌನ್ನಲ್ಲೇ ಕೂಡ ಅವಿತುಕೊಂಡಿದ್ದಾರೆ. ಒಂದಷ್ಟು ಜನರು ಕೂಡ ನಾಗಮಂಗಲವನ್ನು ಬಿಟ್ಟು ಹೋಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರಿಗೆ ಅವರ ಚಹರೆ ಇನ್ನೂ ಸಿಕ್ಕಿಲ್ಲ. ಅವರನ್ನ ಹುಡುಕಾಟವನ್ನು ಕೂಡ ಇನ್ನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ CCTV ಮತ್ತೆ ಮೊಬೈಲ್ ಚಿತ್ರೀಕರಣಗಳನ್ನು ಆಧಾರದಲ್ಲಿ ಇಟ್ಕೊಂಡು ಅವರನ್ನು ಹುಡುಕುವಂಥ ಕೆಲಸಗಳನ್ನು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಅವರು ಇದುವರೆಗೂ ಕೂಡ 53 ಜನ ಬಂಧನ ಆಗಿದ್ದಾರೆ. ಮಿಕ್ಕ 100 ಜನರನ್ನು ಕೂಡ ಬಂಧನ ಮಾಡಬೇಕು ನಿಟ್ಟಿನಲ್ಲಿ ಪೊಲೀಸರು ಏನು ಬಂಧಿತ ಆರೋಪಿಗಳನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥ ಕಾರಣವಾಗಿ ಅವರನ್ನು ಹೆಚ್ಚು ವಿಚಾರಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವ್ರಿಗೆ ಅಂದರೆ ವಿಚಾರಗಳು CCTV ಫುಟೇಜ್ ಮತ್ತು ಮೊಬೈಲ್ ಆಧಾರಿತ ಒಂದಷ್ಟು ಚಿತ್ರಗಳನ್ನು ಇಟ್ಕೊಂಡೇ ಕೂಡ ಇವರು ಉಳಿದ ಆರೋಪಿಗಳನ್ನ ಬಂಧನ ಮಾಡಬೇಕಾಗತ್ತೆ. ಅದೇ ಪ್ರವೃತ್ತಿಯಲ್ಲಿ ಕೂಡ ಪೊಲೀಸರು ತೊಡಗಿರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.